ಚಿನ್ನ ಬೆಳ್ಳಿ ದರದ ಹಾವು ಏಣಿ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಏರಿಕೆ ಇಳಿಕೆ ಕಾಣ್ತಿದ್ದಂತಹ ಗೋಲ್ಡ್ ಈಗ ಸ್ಥಿರತೆ ಕಂಡುಕೊಳ್ತಾ ಇದೆ. ಚಿನ್ನ ಬೆಳ್ಳಿ ದರದ ಹಾವು ಏಣಿ ಆಟಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ಸುತ್ತೆ ಇದು. ಯಾಕೆಂದ್ರೆ ಏರಿಕೆ ಇಳಿಕೆ ಕಾಣ್ತಿದ್ದಂತಹ ಗೋಲ್ಡ್ ರೇಟ್ ಸ್ಥಿರವಾಗ್ತಾ ಇದೆ. 10 ಗ್ರಾಂ ಬಂಗಾರದ ದರ 1,50,000 ರೂಪಾಯಿ. ನಿನ್ನೆ 3,000 ರೂಪಾಯಿ ಏರಿಕೆ ಕಂಡಿದ್ದಂತಹ ಗೋಲ್ಡ್ ಇಂದು ಸ್ಥಿರವಾಗಿದೆ. ಚಿನ್ನ ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಸಿಲ್ವರ್ ಮಾತ್ರ ಕೊಂಚ ಏರ್ತಾ ಇದೆ. ಸಿಲ್ವರ್ ರೇಟ್ ನಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ನೋಡೋದಾದ್ರೆ 2,34,000 ರೂಪಾಯಿ. ಚಿನ್ನ ಬೆಳ್ಳಿ ಏರಿಕೆ ಇಳಿಕೆಯಿಂದ ಗ್ರಾಹಕರಲ್ಲಿ ಗೊಂದಲ ಉಂಟಾಗಿರುವಂತಹ ಗೊಂದಲ ಮುಂದುವರಿತಾನೆ ಇದೆ. ಯಾಕೆಂದ್ರೆ ಯುದ್ಧದ ಎಫೆಕ್ಟ್ ಏನಿದೆ, ಬ್ರೇಕ್ ಅನ್ನುವಂತಹ ಸಂದರ್ಭದಲ್ಲಿ ಚಿನ್ನ ದಿಢೀರಂತ ಏರಿಕೆ ಕಾಣ್ತು. ಆದ್ರೆ ಈಗ ಸ್ವಲ್ಪ ಸ್ಥಿರವಾಗಿದೆ. ಇವತ್ತಿನ ರೇಟ್ ಅನ್ನ ಗಮನಿಸೋದಾದ್ರೆ 10 ಗ್ರಾಂ ಬಂಗಾರದ ದರ 1,50,000 ರೂಪಾಯಿ ಇದೆ. ನಿನ್ನೆ 3,000 ರೂಪಾಯಿ ಏರಿಕೆ ಕಂಡಿತ್ತು. ಗೋಲ್ಡ್ ಇವಾಗ ಸ್ಥಿರವಾಗಿದೆ. ಚಿನ್ನ ಬೆಳ್ಳಿ ದರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ಇದು. ಸಿಲ್ವರ್ ರೇಟ್ ನಲ್ಲಿ ಕೊಂಚ ಏರಿಕೆ ಕಂಡು ಬರ್ತಾ ಇದೆ. ಕೆಜಿ ಸಿಲ್ವರ್ ದರ 2,34,000 ರೂಪಾಯಿ. ಗ್ರಾಹಕರಲ್ಲಿರುವಂತಹ ಗೊಂದಲ ಮುಂದುವರೆದಿದೆ. ಹಾವು ಏಣಿ ಆಟದಂತೆ ಆಗಿತ್ತು. ಚಿನ್ನ ಬೆಳ್ಳಿಯ ದರ ಭಾರಿ ಇಳಿಕೆಗೆ ಹೋಗಿತ್ತು. ಕ್ರಮೇಣವಾಗಿ ಇಳಿತಾ ಬಂತು. ಯುದ್ಧ ಶುರುವಾದಾಗಿಂದ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಬಹಳ ಟೆನ್ಷನ್ ಅಲ್ಲಿ ಇದ್ರು. ಆದ್ರೆ ಕದನ ವಿರಾಮ ಅಂತ ಹೇಳಿದಂತಹ ಈ ಸಂದರ್ಭದಲ್ಲೇ ಕೊಂಚ ಚೇತರಿಕೆಯನ್ನ ಕಾಣ್ತಾ ಹೋಯ್ತು. ಇವತ್ತಿನ ರೇಟ್ ಅನ್ನ ಗಮನಿಸೋದಾದ್ರೆ ಬೆಳ್ಳಿಯಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ. ಆದ್ರೆ ಚಿನ್ನ ಮಾತ್ರ ಸ್ಥಿರವಾಗಿದೆ. ರೇಟ್ ನಲ್ಲಿ 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ ಇದೆ. ನಿನ್ನೆ 3,000 ರೂಪಾಯಿ ಗೋಲ್ಡ್ ರೇಟ್ ನಲ್ಲಿ ಏರಿಕೆ ಕಂಡಿತ್ತು. ಕೆಜಿ ಸಿಲ್ವರ್ ದರ 2,34,000 ರೂಪಾಯಿ ಇದೆ. ಕೊಂಚ ಏರಿಕೆ ಆಗಿದೆ ಬೆಳ್ಳಿ ರೇಟ್. ಚಿನ್ನ ಮತ್ತು ಬೆಳ್ಳಿ ಏರಿಕೆಯಿಂದ ಗ್ರಾಹಕರಲ್ಲಿರುವಂತಹ ಗೊಂದಲ ಮುಂದುವರೆದಿದೆ. ಅಫ್ಕೋರ್ಸ್ ಇನ್ನು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನಲಾಗ್ತಾ ಇದೆ. ಯುದ್ಧದ ಎಫೆಕ್ಟ್ ಕಡಿಮೆ ಆಗ್ತಾ ಬಂದ್ರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಕ್ರಮೇಣವಾಗಿ ರೇಟ್ ಜಂಪ್ ಗಳನ್ನ ನೋಡಬಹುದು. ಈ ವಾರದಲ್ಲಿ ಸಾಕಷ್ಟು ಗ್ರಾಹಕರು ಜ್ಯುವೆಲರಿ ಅಂಗಡಿಗೆ ಹೋಗಿ ಬಂಗಾರವನ್ನ ಖರೀದಿಸುವಂತಹ ದೃಶ್ಯಗಳು ಕೂಡ ಕಂಡು ಬಂದು. ಯಾಕೆಂದ್ರೆ ಚಿನ್ನದ ರೇಟ್ ಸಾಕಷ್ಟು ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆ ಕಂಡು ಬಂದಿರೋದ್ರಿಂದ ಗ್ರಾಹಕರು ಖುಷಿಯಾಗಿ ಬಂಗಾರವನ್ನ ಖರೀದಿಸುವಂತಹ ದೃಶ್ಯಗಳು ಕಂಡು ಬಂದು. ಸಿಲ್ವರ್ ನಲ್ಲಿಯೂ ಕೂಡ ಗಣನೀಯ ಇಳಿಕೆ ಕಂಡಿತ್ತು. ಯಾಕೆಂದ್ರೆ 4 ಲಕ್ಷ ಹತ್ತತ್ರ ತಲುಪಿದ್ದಂತಹ ಸಿಲ್ವರ್ ಈಗ 2,34,000 ಇದೆ. 2 ಲಕ್ಷಕ್ಕೆ ತಲುಪಿತ್ತು. ಆಲ್ಮೋಸ್ಟ್ 2,12,000 ಕೂಡ ಸಿಲ್ವರ್ ತಲುಪಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಾ ಇದೆ ಸಿಲ್ವರ್ ರೇಟ್. ಹಾಗಾಗಿ ಯಾವುದೇ ಟೈಮ್ ನಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತೆ ಗಗನಕ್ಕೇರುವಂತಹ ಸಾಧ್ಯತೆ ಇದೆ. ಆದ್ರೆ ಇವತ್ತಿನ ಮಟ್ಟಿಗೆ ಚಿನ್ನ ಸ್ಥಿರತೆಯನ್ನ ಕಾಯ್ದುಕೊಂಡಿದೆ. 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ ಇದೆ. ಇನ್ನು ಬೆಳ್ಳಿಯನ್ನ ಗಮನಿಸೋದಾದ್ರೆ ಕೆಜಿ ಬೆಳ್ಳಿ 2,34,000 ರೂಪಾಯಿ ಇರುವಂತದ್ದು. ಕೊಂಡುಕೊಳ್ಳುವಂತಹ ಗ್ರಾಹಕರಿಗೆ ಇನ್ನೂ ಕಾಲ ಮಿಂಚಿಲ್ಲ ಅನ್ಸತ್ತೆ. ಯಾಕೆಂದ್ರೆ ಗಗನಕ್ಕೇರಿದಂತಹ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಒಂದು ಮಟ್ಟಿನ ಸ್ಥಿರತೆ ಇರೋದ್ರಿಂದ ಯಾವುದೇ ಟೈಮ್ ನಲ್ಲೂ ಬೇಕಾದ್ರೂ ಚಿನ್ನ ಬೆಳ್ಳಿಯ ದರ ಹೈಕ್ ಆಗಬಹುದು, ರೇಟ್ ಜಂಪ್ ಆಗಬಹುದು. ಅಲ್ಲಿ ಯುದ್ಧಕ್ಕೆ ಬ್ರೇಕ್ ಬಿದ್ರೆ ಇಲ್ಲಿ ಜಂಪ್ ಆಗೋದು ಖಚಿತ ಅನ್ನಲಾಗ್ತಾ ಇದೆ. ಹಾಗಾಗಿ ಗ್ರಾಹಕರ ಖರೀದಿಗೆ ಇದು ಬೆಸ್ಟ್ ಟೈಮ್ ಅಂತ ಆರ್ಥಿಕ ತಜ್ಞರು ಕೂಡ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.